ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ಸಮಯ ಇತ್ಯಾದಿ, ಫೋನ್ ನಂಬರ್ ಇತ್ಯಾದಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಬಹುದು. ಇವತ್ತಿನ ವಿಷಯ ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ವೀಕ್ಷಕರೇ, ಲೇಡೀಸ್ ಫಿಂಗರ್ ಅಂತ ಹೆಸರು ಯಾಕೆ ಇಟ್ಟರು ಅಂತ ಏನೋ ಹೇಳೋದು ಬೇಕಾಗಿಲ್ಲ. ಲೇಡೀಸ್ ಫಿಂಗರ್ ಇದ್ದಂಗೆ ಇರ್ತದೆ, ಹಿಂಗೆ ನೀಳವಾಗಿರ್ತದೆ, ಚಂದವಾಗಿರ್ತದೆ, ಸುಂದರವಾಗಿರ್ತದೆ. ಬೆಂಡೆಕಾಯಿ ಯಾವೆಲ್ಲ ಕಾಯಿಲೆಗಳಿಗೆ ಅನುಕೂಲಕಾರಕ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬೆಂಡೆಕಾಯಿಯ ಗುಣಧರ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾರನ್ನೇ ಮನುಷ್ಯನಾಗಲಿ ಫಸ್ಟ್ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವನ ಗುಣ ಏನು, ಅವನ ಒಂದು ಸ್ವಭಾವ ಏನು ಅನ್ನೋದನ್ನು ನಾವು ತಿಳ್ಕೊಂತೀವೋ ಇಲ್ಲೋ. ಅದೇ ರೀತಿ ನಾವು ಏನನ್ನೇ ತಿನ್ಬೇಕಾದ್ರೂ ಕೂಡ ತಿನ್ನೋದಕ್ಕಿಂತ ಮುಂಚೆ ರುಚಿ ಇದ್ದುಬಿಟ್ರೆ ಸಾಲದು. ಮನುಷ್ಯ ನೋಡೋಕ್ಕೆ ಚಂದ ಇದ್ದುಬಿಟ್ರೆ ಸಾಲದು. ಚಾಳಿ ನೋಡೋಕ್ಕೆ ಚಂದದನೇ ಚಾಳಿ ಸುಮಾರು ಅನ್ನಂಗೆ ಆಗಬಾರ್ದಲ್ಲ. ಹಾಗಾಗಿ ಯಾವುದೇ ತರಕಾರಿ ತಿನ್ನಿರಿ, ಹಣ್ಣು ತಿನ್ನಿರಿ, ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ತಿನ್ನಿರಿ, ಅದರ ಅಂದ ಚಂದ ನೋಡಿ ತಿನ್ನಬೇಡ್ರಿ. ಅದರ ಗುಣಧರ್ಮಗಳು, ಅದರ ಲಕ್ಷಣಗಳು, ಅದರ ವೀರ್ಯ, ಅದರ ಸ್ವಭಾವ, ಅದರ ರುಚಿ, ಅದರ ರಸ, ಅದರ ಧಾತು, ದೋಷ, ಸಿದ್ಧಾಂತಗಳನ್ನು ತಿಳ್ಕೊಂಡು ನೀವು ತಿಂದರೆ ಒಳ್ಳೆಯದು. ಹಾಗಾಗಿ ಬೆಂಡೆಕಾಯನ್ನು ನಮ್ಮ ಆಯುರ್ವೇದದ ದೃಷ್ಟಿಕೋನದಲ್ಲಿ, ಆಯುರ್ವೇದ ವಿಜ್ಞಾನದ ಪ್ರಕಾರ ಅದರ ಗುಣಧರ್ಮಗಳೇನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ವೀಕ್ಷಕರೇ, ಬೆಂಡೆಕಾಯಿ ಕಫಕಾರಕ. ಕಫ ಪ್ರಕೃತಿಯನ್ನು, ದೇಹದಲ್ಲಿ ಕಫವನ್ನು ಜಾಸ್ತಿ ಮಾಡುವಂತಹ ಗುಣ ಇದಕ್ಕೆ ಇದೆ. ಇದು ಶೀತ ವೀರ್ಯ ದ್ರವ್ಯ, ಮಧುರ ರಸ. ವೀಕ್ಷಕರೇ, ಯಾವೆಲ್ಲ ಪದಾರ್ಥಗಳು ಕಫ ವೃದ್ಧಿಕರ ಇರ್ತವೆ, ಶೀತವೀರ್ಯ ದ್ರವ್ಯ ಇರ್ತವೆ, ಮಧುರ ರಸ ಇರ್ತವೆ, ಅವೆಲ್ಲವೂ ಕೂಡ ಬ್ರೂಮಣೀಯ, ಅಂದರೆ ದೇಹದ ತೂಕವನ್ನು ಜಾಸ್ತಿ ಮಾಡುವಂತಹ ಗುಣ ಇದಕ್ಕೆ ಇರ್ತದೆ. ಯಾರು ಸಣ್ಣಗಿದ್ದೀರಿ ನೋಡ್ರಿ, ದೇಹದ ತೂಕವನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಆಸೆ ಇದೆಯಲ್ವಾ, ಅಂತಹವರು ಧೈರ್ಯವಾಗಿ ಬೆಂಡೆಕಾಯನ್ನು ಹೇರಳವಾಗಿ ತಿನ್ನಬಹುದು. ಮತ್ತು ಮಲಬದ್ಧತೆ ಯಾರಿಗಿದೆ ವೀಕ್ಷಕರೇ, ಪಿತ್ತದಿಂದ ಉತ್ಪತ್ತಿಯಾಗಿರುವಂತಹ ಮಲಬದ್ಧತೆ ಬೇರೆ, ವಾತದಿಂದ ಉತ್ಪತ್ತಿಯಾಗಿರುವ ಮಲಬದ್ಧತೆ ಬೇರೆ, ಕಫದಿಂದ ಉತ್ಪತ್ತಿಯಾಗಿರುವಂತಹ ಮಲಬದ್ಧತೆ ಬೇರೆ. ವಾತದಿಂದ ಮತ್ತು ಪಿತ್ತದಿಂದ ಮಲಬದ್ಧತೆ ಆಗಿರ್ತದೆ. ವಾತದಿಂದ ಪಿತ್ತದಿಂದ ಮಲಬದ್ಧತೆ ನಿಮಗೆ ಆಗಿದೆ ಅಂತ ಹೆಂಗೆ ತಿಳ್ಕೊಂತೀರಿ? ನಿಮ್ಮ ಮಲ ಒಣಗೋಗಿರ್ತದೆ. ಒಂದು, ಮಲ ವಿಸರ್ಜನೆ ಮಾಡುವಾಗ ಉರಿ ಆಗ್ತದೆ, ಆ ಜಾಗದಲ್ಲಿ ಗುದದ್ವಾರದಲ್ಲಿ ತಾಪ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ. ಈ ಥರ ಆತು. ಮಲ ಗಟ್ಟಿಯಾಗಿತ್ತು, ಒಣಗೋಗಿತ್ತು, ಇಕ್ಕಿ ಥರ ಬರ್ತದೆ, ಕುರಿಗಳು ಇಕ್ಕಿ ಆಗ್ತಾವಲ್ಲ ಆ ಥರ ಆಗ್ತದೆ. ಹಂಗಾಗಿತ್ತು ಅಂತಂದರೆ ನಿಮಗೆ ವಾತ ಪ್ರಕೃತಿ ಮತ್ತು ಪಿತ್ತ ಪ್ರಕೃತಿ ಜಾಸ್ತಿ ಆಗಿ ದೇಹದಲ್ಲಿ ಮಲಬದ್ಧತೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಇಂತಹ ಸಂದರ್ಭದಲ್ಲಿ ನೀವು ಯಾವುದ್ಯಾವುದೋ ಏನೇನೋ ಮಲ ವಿಸರ್ಜನೆಗೆ, ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಲಿಕ್ಕೋಸ್ಕರ ಅದು ಇದು ಮೆಡಿಸಿನ್ ತಗೊಳ್ಳೋ ಬದಲು ಸುಮ್ಮನೆ ಬೆಂಡೆಕಾಯಿ ತಗೊಂಬರ್ರಿ. ಹಸಿ ಬೆಂಡೆಕಾಯನ್ನು ಸುಮ್ಮನೆ ತಿನ್ನಿರಿ. ಹಸಿ ತಿನ್ನೋಕ್ಕಾಗಲ್ವಾ? ಬೇಯಿಸ್ಕೊಂಡು ತಿನ್ನಿರಿ, ಎಷ್ಟು ಬೇಕಾದ್ರೂ ತಿನ್ನಿರಿ. ರಾತ್ರಿ ಹಸಿ ಬೆಂಡೆಕಾಯನ್ನು ತಿನ್ನಿರಿ, ಬೆಳಗ್ಗೆ ಮಲ ವಿಸರ್ಜನೆ ಸರಾಗ ಆಗ್ತದೆ. ಗಟ್ಟಿ ಮಲ ಇರೋದು ಸಾಫ್ಟ್ ಆಗ್ತದೆ. ಗಟ್ಟಿ ಮಲ ಹಾಗೆ ಕಂಟಿನ್ಯೂ ಆಯಿತು ಅಂತಂದರೆ ಫಿಷರ್ಸ್ ಆಗುವಂತಹ ಸಾಧ್ಯತೆ, ಮೂಲವ್ಯಾಧಿ ಆಗುವಂತಹ ಸಾಧ್ಯತೆ. ಅದು ಮಲ ವಿಸರ್ಜನೆ ಮಾಡುವಾಗ ಅಲ್ಲಿ ಕುಯ್ಕೊಂಡು ಬರ್ತದೆ. ಸ್ಪಿಂಕ್ಟರ್ ಮಸಲನ್ನು, ಕರುಳಿನ ಕೊನೆ ಭಾಗವನ್ನು ಕುಯ್ತದೆ. ಕುಯ್ದು ರಕ್ತ ಸ್ರಾವ ಆಗುವಂತಹ ಸಾಧ್ಯತೆ. ಇದು ಯಾವುದು ಆಗಬಾರ್ದು ಅಂತಂದರೆ ಬೆಂಡೆಕಾಯನ್ನು ಹೇರಳವಾಗಿ ಬಳಕೆ ಮಾಡಿ. ಯಾರು ಬಳಕೆ ಮಾಡಬಾರ್ದು ಇದನ್ನು ತಿಳ್ಕೋಬೇಕು. ಬರೀ ಪ್ಲಸ್ಗಳನ್ನು ಅಷ್ಟೇ ತಿಳ್ಕೊಳ್ಳೋದಲ್ಲ, ಮೈನಸ್ಗಳನ್ನು ತಿಳ್ಕೋಬೇಕು. ಮನುಷ್ಯನದು ಒಳ್ಳೆ ಗುಣ ಅಷ್ಟೇ ತಿಳ್ಕೊಳ್ಳೋದಲ್ಲ, ಕೆಟ್ಟ ಗುಣನೂ ತಿಳ್ಕೋಬೇಕು. ಅದೇ ರೀತಿ ಯಾರಿಗೆ ಕಫ ಪ್ರಕೃತಿ ಇರ್ತದೆ, ಯಾರಿಗೆ ತಿರ್ಗಾ ಅಸ್ತಮ, ದಮ್ಮು, ನೆಗಡಿ, ಕೆಮ್ಮು ಈ ಥರದ ಸಮಸ್ಯೆಗಳಿರ್ತವೆ, ಯಾರು ಬಹಳ ಸ್ಥೂಲಕಾಯ ಇರ್ತದೆ, ಯಾರಿಗೆ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿರ್ತವೆ, ಅಂತಹವರು ಬೆಂಡೆಕಾಯನ್ನು ಭಾಳ ಮಿತವಾಗಿ ಬಳಕೆ ಮಾಡಬೇಕು. ಒಂದು ವೇಳೆ ನೀವು ಬಳಕೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗೂ ನಿಮ್ಮ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಉಲ್ಬಣ ಆಗುವಂತಹ ಸಾಧ್ಯತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಬೆಂಡೆಕಾಯಿಯ ಬಗ್ಗೆ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಧೈರ್ಯವಾಗಿ ಅವರು ಹೇಗೆ ಹೇಳ್ತಾರೋ ಹಾಗೆ ನೀವು ಫಾಲೋ ಮಾಡಬಹುದು. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.